ಜೆರಾಸಿಕ್ ವರ್ಲ್ಡ್ ಹೋಗೋಣ ಅಂತವ್ರೆಲ್ಲ ನಮ್ಮ ಅಮ್ಮ ಬೇಡ ಅಂತಾರೆ. ಅದ್ರಲ್ಲಿ ಡೈನೋಸರ್ ಎಲ್ಲ ಬರುತ್ತೆ. ನಮ್ಮ ಅಮ್ಮ ಫ್ರೆಂಡ್ಸ್ ಬಂದಿರ್ತಾರೆ, ವೆಲ್ಕಮ್ ಮಾಡುವ. 755 ನಿಂಗೆ ದೊಡ್ಡ ಜನ ಅಲ್ಲ ಕಟ್ಟು ಮೂವಿ ಸ್ಟಾರ್ಟ್ ಆಗಕ್ಕೆ ಮುಂಚೆ ದೊಡ್ಡ ಬಾಂಬ್ ಆಗ್ತದೆ ಕೈಸಲ್ಲಿ. ಯಾವ ಬಾಕ್ಸ್ ಊಟ ತಂದಿದ್ದಾರೆ ನೋಡಿ. ಕ್ಲಾಸ್ ರೂಮ್ ಎಲ್ಲ ನೋಡ್ತಿದ್ರೆ ನಮ್ಮ ಸ್ಕೂಲ್ ಡೇಸ್ ಕಾಲೇಜ್ ಡೇಸ್ ನೆನಪಾಗ್ತಿದೆ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗ್ ಅಲ್ಲಿ ನಾವೆಲ್ಲ ಆಚೆ ಹೋಗಿ ತುಂಬಾ ದಿನ ಆಗಿತ್ತು. ಒಂದು ಮೂವಿಗೆ ಹೋಗೋಣ ಅಂತೇಳಿ ಹೋಗ್ತಾ ಇದೀವಿ. ಅಂಡ್ ಮಂತ್ ಎಂಡ್ ಆಯ್ತು, ಇವಾಗ ಮಂತ್ ಸ್ಟಾರ್ಟ್ ಆಗಿದೆ. ಇವಾಗ ಡೇಟ್ ಎಷ್ಟು? 7 ದಿನ ಆಗೋಯ್ತಾ ಮಂತ್ ಸ್ಟಾರ್ಟ್ ಆಗಿ. ಸೊ ಈ ವ್ಲಾಗ್ ಸ್ವಲ್ಪ ಲೇಟ್ ಆಗಿ ಬರ್ತದೆ, ಬಿಕಾಸ್ ನಮ್ದು ಟೂರ್ ಎಲ್ಲ ನಡೀತಿರೋದ್ರಿಂದ ಒಂಚೂರು ಮಿಸ್ ಆಗಿದೆ. ಸೊ ಅದಕ್ಕೂ ಕಮೆಂಟ್ ಹಾಕಿ ಬೈಬೇಡಿ, ಬಟ್ ಒಟ್ಟಿನಲ್ಲಿ ಬರುತ್ತೆ. ಸೊ ಈಗ ಹೋಗ್ತಾ ಇದೀವಿ ಎಲ್ಲಿಗೆ ಅಂದ್ರೆ ಮಾಲ್ಗೆ. ಒಂದು ಮೂವಿಗೆ ಹೋಗ್ಬೇಕು. ಮೂವಿಗೆ ಹೋಗಿ ಏನಾದ್ರು ತಿನ್ಕೊಂಡು ವಾಪಸ್ ಬರೋಣ. ಲೆಟ್ಸ್ ಗೋ. ಮಂಡ್ಯ ಬಂದು ಖುಷಿ ಗೈಸ್. ನಮ್ಮ ಅಣ್ಣ ಆಚೆ ಕಳ್ಕೊಂಡು ಹೋಗ್ತಾರೆ. ತುಂಬಾ ದಿವಸ ಆಗಿತ್ತಲ್ಲ ಖುಷಿ. ನಮ್ಮ ಅಪ್ಪ ಮಿಸ್ಸಿಂಗು. ನಮ್ಮ ಅಪ್ಪ ಬಂದ್ಮೇಲೆ ಅವ್ರ ಜೊತೆ ಮತ್ತೆ ಟ್ರಿಪ್ ಹೊಡಿಬೇಕು. ಗೈಸ್ ನನ್ಗೆ ದಿನಾ ಅನ್ಸುತ್ತೆ ಎಲ್ಲರೂ ಹೋಗ್ಬೇಕು, ಟ್ರಿಪ್ ಹೋಗ್ಬೇಕು ಅಂತ. ಎಲ್ಲಿ ಹೋಗೋದು ಅಂತ ಅರ್ಥ ಆಗ್ತಿಲ್ಲ. ಎಲ್ಲರೂ ತಲೆ ಕೆಟ್ಟರೆ ವಯನಾಡ್ಗೆ ಹೋಗ್ಬಿಡ್ತೀನಿ. ಅದಂತೂ ರೆಡಿ ಇರಿ, ವಯನಾಡ್ಗೆ ಹೋಗ್ತೀನಿ ನಾನು. ಎಲ್ಲರೂ ಹೋಗ್ತೀನಿ, ಇಲ್ಲ ಬಿಟ್ರೆ ವಯನಾಡ್ಗೆ ಹೋಗ್ಬಿಡ್ತೀನಿ. ಎರಡರಲ್ಲಿ ಒಂದಕ್ಕೆ ರೆಡಿ ಇರಿ ನೀವು. ಲೆಟ್ಸ್ ಗೋ. ಗೈಸ್ ಇವತ್ತು ಬರೀ ನಮ್ಮ ಫ್ಯಾಮಿಲಿ ಮಾತ್ರ ಅಲ್ಲ, ನಮ್ಮ ಟೀಮು ಬಂದಿದೆ. ಒಂಥರ ಟೀಮ್ ಔಟಿಂಗ್ ಥರನೂ ಆಯಿತು, ಫ್ಯಾಮಿಲಿ ಔಟಿಂಗ್ ಥರನೂ ಆಯಿತು. ಎರಡೂ ಆಗೋಗುತ್ತೆ ಇವತ್ತು. ಬನ್ನಿ ಗೈಸ್, ಫೈನಲಿ ರೀಚ್ ಆಗಿದ್ದೀವಿ ಮಾಲ್. ಈಗ ಬೇಗ ಮೇಲೆ ಹೋಗಿ ಮೂವಿ ಯಾವುದು ಅಂತ ನೋಡಬೇಕು. ಯಾವ ಮೂವಿ ಅಂತ ಗೊತ್ತಿಲ್ಲ, ಇನ್ನು ಡಿಸೈಡ್ ಮಾಡಿಲ್ಲ. ಮೂವಿ ಯಾವುದು ಅಂತ ನೋಡಿ ಡಿಸೈಡ್ ಮಾಡಿ ಆಮೇಲೆ ಇನ್ನೂ ಟೈಮ್ ಇದೆ. ಏನೂ ತಿಂದಿರ ಹೆಂಗಿದ್ಯಲ್ಲೋ, ಇನ್ ತಿಂದ್ರೆ ಹೆಂಗೋ ಇರ್ತೀಯ. ಸೊ 9:15 9:40 ಶೋ ಇರುತ್ತೆ, 10:00 ಶೋ ಇರುತ್ತೆ. ನೋಡಿ ತಿನ್ನಕ್ಕೆ ಹೋದ್ರೆ 9:40 ಹೋಗ್ಬೇಕು. 10:00 ತುಂಬ ಲೇಟ್ ಆಗಿಬಿಡುತ್ತೆ. ನೋಡೋಣ. ಗೈಸ್ ಇಲ್ಲಿ F1 ಇದೆ. ನಾವು ಇನ್ನೊಂದು ಧನುಷ್ ಸರ್ದು ಒಂದು ಮೂವಿ ರಿಲೀಸ್ ಆಗಿದೆ, ಅದು ಮತ್ತೆ ಬೇರೆ ಯಾವುದೋ ಮೂವೀಸ್ ಇದೆ. ನೋಡೋಣ ಕನ್ನಡ ಮೂವೀಸ್ ಯಾವ್ದು ಇದೆ ಅಂತ ನೋಡೋಣ ಬಂದ್ವಿ. ಈ ಥಿಯೇಟ್ರಲ್ಲಿ ಯಾವುದಿಲ್ಲ, ಈ ಮಾಲಲ್ಲಿ ಇದೊಂದಿದೆ. ಅದು ಬಿಟ್ಟರೆ ನಾನು ಯಾವುದೋ ನೋಡ್ತಾ ಇದ್ದೀವಿ ಯಾವುದಿದೆ ಅಂತ. ತೆಲುಗು ಮೂವಿ ಆದರೆ ಕನ್ನಡ ಇಲ್ಲ ಇಲ್ಲಿ. ತೆಲುಗು ಇದೆ, ಇಂಗ್ಲೀಷ್ ಇದೆ. ನಿಮಗೆ ನಿಮಗೆ ಮಗ ಸಾಯಿಲ್ ಬಿಡಿ, ಬೇರೆ ಹೋಗ್ದಲ್ಲಿದ್ದಾನೆ. ಗೈಸ್ ಇಲ್ಲಿ ಜೆರಾಸಿಕ್ ವರ್ಲ್ಡ್ ಹೋಗೋಣ ಅಂತವ್ರೆಲ್ಲ ನಮ್ಮ ಅಮ್ಮ ಬೇಡ ಅಂತಾರೆ. ಅದ್ರಲ್ಲಿ ಡೈನೋಸರ್ ಎಲ್ಲ ಬರುತ್ತೆ, ಮನುಷ್ಯನ್ ತಿನ್ನುತ್ತೆ. ಬೇಗ ಹೇಳಿ ಬೇಡವಾ? ಗೈಸ್ ಫೈನಲಿ ಮೂವಿಗೆ ಹೋಗ್ತಾ ಇದೀವಿ. 10:20ಗೆ ಮೂವಿ ಸ್ಟಾರ್ಟ್ ಆಗುತ್ತೆ. ನಮ್ಮ ಹತ್ರ ಇನ್ನೂ ಒಂದು ಅರ್ಧ ಗಂಟೆ ಇದೆ. ಸೊ ಬನ್ನಿ. 9:30 ಈಗ 10:20 ಕಾಲ ಸ್ಟಾರ್ಟ್ ಆಗುತ್ತೆ. ನೋಡಿ ತಿನ್ಕೊಂಬರೋಣ. ಲೆಟ್ಸ್ ಗೋ. ಅದಲ್ಲದೆ ಕೂಪನ್ಸು ತೊಗೊಂಡಿದ್ದೀವಿ. ಕೂಪನ್ಸಲ್ಲಿ ಒಂಚೂರು ದುಡ್ಡು ಮಿಕ್ಸ್ಬೋದಂತೆ ಯಾರೋ ತೊಗೋಬೇಕಾದ್ರೆ ಇಂಟರ್ವಲಲ್ಲಿ, ಅದನ್ನು ನೋಡೋಣ. ಗೈಸ್ ನಮ್ಮ ಮನೆಯವ್ರಿಗೆ ನಾನು ಯಾವಾಗಲೂ ತಿನ್ಬೇಡಿ ಅಂತ ಪಾಪ ತುಂಬ ಕಾಟ ಕೊಡ್ತೀನಿ. ಇವತ್ತು ಪಾಪ ಮನಸ್ಫೂರ್ತಿಯಾಗಿ ಏನಾದ್ರು ತಿನ್ಕೊಳ್ಳಿ, ನಾಳೆಯಿಂದ ಹೆಂಗೂ ಡಯಟ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ತಿನ್ನಿ ಬಜೆಟಲ್ಲಿ. ಗೈಸ್ ಇಲ್ಲಿ ನೋಡಿ, ಇವ್ರು ಆಸಾಮ್ ಅವರಂತೆ. ನಮ್ಮ ವಿಡಿಯೋಸ್ ನೋಡ್ತಾರಂತೆ, ಕನ್ನಡ ಕಲಿತು ನಮ್ಮ ವಿಡಿಯೋಸ್ ನೋಡಿ ಮಾತಾಡ್ತಿದ್ದಾರೆ. ಥ್ಯಾಂಕ್ ಯು. ನಿಮ್ಮಂಥವ್ರು ಇನ್ನೂ ಬರಬೇಕು. ಥ್ಯಾಂಕ್ ಯು. ಐ ಆಮ್ ಫ್ರಮ್ ಆಸಾಮ್ ಸರ್, ಬಿಗ್ ಫ್ಯಾನ್ ಅಂದರು. ನಾನು ಆಸಾನ್ ಅಂತ ಕೇಳ್ಕೊಂಡೆ. ಆಸನ್ನ ಮತ್ತೆ ಇವ್ರಕ್ಕೆ ಹಿಂಗೆ ಮಾತಾಡ್ತವ್ರೆ ಅಂದ್ಕೊಂಡೆ. ಆಮೇಲೆ ಗೊತ್ತಾಯ್ತು ಆಸಾಮ್ ಅಂತ. ಗೈಸ್ ಎಲ್ಲರಿಗೂ ಸ್ಟಾರ್ಟರ್ಸ್ ಆರ್ಡರ್ ಮಾಡಿದ್ದೀವಿ. ಫಸ್ಟು ಏನೇನು ಬೇಕು ಅಂತ ಕೇಳಿ ಅವ್ರಿಗೆ. ಇದೊಂದು ಬಿಟ್ಟು ಇದೊಂದು ಫ್ರೈಡು, ಇದೆಲ್ಲ ಬೇಕ್ಡ್ ಗ್ರಿಲ್ಡ್. ಗೈಸ್ ಪಿಜ್ಜಾನು ಬಂತು. ನಮ್ಮ ಟೀಮಲ್ಲಿ ಇವನೊಬ್ಬ ವೆಜ್, ಅದಕ್ಕೆ ಪಾಪ ವೆಜ್ ತಿಂತಾ ಇದ್ದಾನೆ ಅವನು. ಗೈಸ್ ತಿಂದಿದ್ದೆಲ್ಲ ಆಯಿತು. ಈಗ ಮೂವಿಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಗೈಸ್ ನಾವು ಥಿಯೇಟ್ರಿಗೆ ಬಂದ್ವಿ, ಇನ್ನೂ ಬಿಟ್ಟೇ ಇಲ್ಲ ನೋಡಿ. ಅದಕ್ಕೆ ಈಗ ನಮ್ಮ ಟೀಮ್ದು ಫುಲ್ಲು ರೆಸ್ಟ್ ಡೇ. ಅವ್ರದ್ದು ಮಜಾ ನಡೀತಾ ಇದೆ. ನಾವು ಏನು ತೊಗೊಳೋದು ನೋಡ್ತಾ ಇದ್ದೀವಿ. 700 ರೂಪಾಯಿಗೆ ಏನು ಬೇಕು ತೊಗೊಳ್ಳಿ. ಗೈಸ್ ಒಂದು ಪಾಪ್ಕಾರ್ನ್ ಲಾರ್ಜ್ ತೊಗೋತಾ ಇದ್ದೀನಿ. ಲಾರ್ಜ್ ಪಾಪ್ಕಾರ್ನ್ ತೊಗೋತಾ ಇದ್ದೀವಿ. ಗೈಸ್ 2 ಲಾರ್ಜ್ ಪಾಪ್ಕಾರ್ನ್ ಬುಕ್ ಆಗಿದೆ. ಏನು ಇವಾಗ ಅದು ತಿಂದು ಇದನ್ನ ಬೇರೆ ತಿಂದ್ರೆ ಇಂಟರ್ವಲ್ ಏನು ತಿಂತೀರಾ? ಅದು ನಾನು ಹೇಳ್ದೆ, ಎಲ್ಲ ಹೊಸಬಲ್ ಬಂದವರೆ. ಪಾಪ್ಕಾರ್ನ್ ಬೇರೆ ರೀಫಿಲ್ ಇಲ್ಲ, ರೀಫಿಲ್ ಇದ್ಬಿಟ್ಟಿದ್ರೆ ಮಾತ್ರ. ಸಾಯಿಲ್ ಇವತ್ತು ಫುಲ್ ರೀಫಿಲ್. ಥ್ಯಾಂಕ್ ಯು.
ಕಾಲೆಲ್ಲ ತುಂಬ ದೋಬ ಜಾಸ್ತಿ. ನೋಡಿ ಅಯ್ಯೋ ಫಸ್ಟ್ ಹೇಳ್ಬಿಟ್ಟು ತಿಂತಾರದ್ ನೋಡಿ, ಇಟ್ಕೊಳಕ್ಕೂ ಯಾರಿಲ್ಲ. ಆಲ್ಮೋಸ್ಟ್ ಅರ್ಧ ಥಿಯೇಟರ್ ಖಾಲಿ ಇದೆ. ಓಹೋ, ಜನ ಸಾಗರ. ಅವ್ರ ಲಾಸ್ಟ್ ಬೆಂಚ್ ಅವರಂತೂ ಕೈಗೆ ಸಿಗ್ತಿಲ್ಲ. ಕಂಟ್ರೋಲ್ ಮಾಡಕ್ ತುಂಬಾ ಕಷ್ಟ ಆಗ್ತಿರ್ಬೇಕಲ್ಲ. ಎಲ್ಲ ಹೋಗ್ತಾವ ನೋಡಿ ಪಾಪ್ಕಾರ್ನ್ ಗಾಡಿ ಇಟ್ಕೊಂಡು. ಮೂವಿನೇ ಸ್ಟಾರ್ಟ್ ಆಗಿಲ್ಲ, ಆಗಲೇ ಪಾಪ್ಕಾರ್ನ್ ಹಿಡಿಸ್ತಾ ಇದೀವಿ ಸರಿಯಾಗಿ. ಲೆಟ್ಸ್ ಎಂಜಾಯ್ ದ ಮೂವಿ ಗೈಸ್. ಎಂಜಾಯ್ ದ ಮೂವಿ ಗೈಸ್. ಎಂಜಾಯ್ ದ ಮೂವಿ. ಮೂವಿ ಸ್ಟಾರ್ಟ್ ಆಗಕ್ಕೆ ಮುಂಚೆ ಒಂದು ಬಾಂಬ್ ಆಗ್ತಾ ಗೈಸ್ ಇಲ್ಲಿ. ಸೀಟು ಗಡಾಡ ಅಂದ್ಬಿಡ್ತು. ಗೈಸ್ ಫೈನಲಿ ಮೂವಿ ಮುಗೀತು. ನನ್ನ ಫೋನು 5% ಇದೆ. ಇಲ್ಲಿಂದ ಹೊರಟ್ವಿ. ನಮ್ಮ ತುಂಬ ಒಳ್ಳೆ ನಿದ್ದೆ ಹೊಡೆದಿದ್ದ ನೋಡಿ. 3.5 ಅವರ್ ಮೂವಿ ಯಾರಿಗೂ ಇಷ್ಟ ಆಗಿಲ್ಲ. ಯಾವ ಮೂವಿ ಅಂತ ನಾನು ಹೇಳಲ್ಲ, ಅದಕ್ಕೆ ಬ್ಲೀಪ್ ಹಾಕ್ಬಿಡ್ತೀನಿ ಯಾವ ಮೂವಿ ಅದು ಅಂತ. ಬಟ್ ಯಾರಿಗೂ ಇಷ್ಟ ಆಗಿಲ್ಲ. ಸಾಯಿಲ್ ನಿದ್ದೆ ಹೊಡೆದಿದ್ದಾನೆ. ನಮಗೆ ಎಳೆದು ಹಾಕಿದ್ರು ಮೂವಿನ. ನಮಗೂ ಕಾದು ಸಾಕಾಯ್ತು. ಹಿಂಗೂ ಪಾರ್ಕಿಂಗ್ ಚಾರ್ಜೇ 250 ರೂಪಾಯಿ. 1 ಅವರ್ 120 ರೂಪಾಯಿ ಮಿನಿಮಮ್ ಇದರಲ್ಲಿ. ಸಿಸರ್ ತಂದ್ಬಿಟ್ಟು ಅದಕ್ಕೆ ಅವರೇ. ನಿಮ್ಮ ಫ್ರೆಂಡ್ಸ್ ಯಾವಾಗ ಬರ್ತಿರೋದು? ಯಾವಾಗ? ಏನು ಪ್ಲಾನ್? ಏನು ಸುಮ್ಮನೆ ತಿನ್ನಕ್ಕೆ ಏನು ಮಾಡ್ಕೊಂಡು ತಿನ್ನೋದು. ಏನು ಮಾಡೋದು? ಅಡುಗೆ ಮಾಡ್ತೀರಾ? ಇಲ್ಲ, ಅವರೇ ಮಾಡ್ಕೊಂಡ್ ಬರ್ತಾರ. ಅವರೇ ಆರ್ಡರ್ ಹೇಳ್ಬಿಟ್ಟಿದ್ವಿ ನಾವು. ಅವ್ರೆ ಅಡುಗೆ ಮಾಡ್ಕೊಂಡ್ ಬರ್ತಾರ? ಇಲ್ಲ, ಆರ್ಡರ್ ಹೇಳ್ಬಿಟ್ಟಿದ್ರೆ ನಾವೇ ಆರ್ಡರ್ ಮಾಡ್ಕೊಂಡು ಅಲ್ಲೇ ತಿಂದ್ಬಿಟ್ಟು ಮೊನ್ನೆ ನಿಮ್ಮ ಇಲ್ಲಿ ಕೆಳಗೆ ಬಂದು ತಿನ್ಬಿಟ್ಟು ನಮ್ಮ ಹಾಲಲ್ಲಿ ಹೋಗೋದಾ? ಅಷ್ಟೇನಾ? ನೈಸ್. ನೋಡಿ ಗೈಸ್, ಅಡುಗೆ ಮಾಡೋ ಟೆನ್ಷನ್ನೇ ಇಲ್ಲ. ಆರ್ಡರ್ ಮಾಡ್ಬಿಡೋದಂತೆ, ಬಂದು ತಿನ್ಬಿಟ್ಟು ಹೋಗ್ಬಿಡೋದಂತೆ. ಗ್ರೇಜಿ. ನಮ್ಮ ಫ್ರೆಂಡ್ ಹೋಟ್ಲ್ ಓಪನ್ ಮಾಡಿದ್ದಾರೆ. ಅದು ಒಂದ್ಸಲ ತಿಂದಿದ್ದ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಸೊ ಅದಕ್ಕೆ ಅದೇ ಮಾಡ್ಬಿಡೋಣ ಕಣ, ಇಲ್ಲಿ ಏನ್ ಅಡಿಗೆ ಮಾಡ್ತೀನಿ ನಾನು ಅಂದ್ರು. ನೋಡಿ ಆಂಟಿಗಳೆಲ್ಲ ಲೇಜಿ ಆಗ್ತಾ ಇದಾರೆ. ಒಂದ್ ಕಾಲ ಇತ್ತು. ಆ ಕಾಲದಲ್ಲಿ ಅಡಿಗೆ ಮಾಡಿ ದುಡ್ಡು ವೇಸ್ಟ್ ಮಾಡಬಾರ್ದು, ಆಚೆ ತಿನ್ಬಾರ್ದು ಅಂತ ಹೇಳೋರು. ಹಂಗಲ್ಲ, ಇವ್ರು ನೋಡಿ ಮನೇಲಿ ಯಾವಾಗ್ಲೂ ತಿನ್ನೋದೆ. ನಾವು ಎಲ್ಲ ಹೆಣ್ಮಕ್ಳು ದಿನಾ ಮಾಡದೆ, ಅದಕ್ಕೆ ಆಚೆಯಿಂದ ಮನೇಲಿ ತಂದು ತಿನ್ಬಿಡೋದು. ಅಡಿಗೆ ಮನೆ ಸ್ವಲ್ಪ ರೆಸ್ಟ್ ಸಿಗ್ಲಿ ಅಂತ ಅಷ್ಟೇ, ಬೇರೆ ಇಲ್ಲ. ನಿಮಗ್ ರೆಸ್ಟ್ ಸಿಗ್ಲಿ ಅಂತ. ಅಡಿಗೆ ಮನೆಯಿಂದ ಸ್ವಲ್ಪ ಬಿಡುಗಡೆ ಇವ್ರು ನೋಡಿ ಎಷ್ಟು ತಲೆ ಓಡಿಸವ್ರೆ. ನಮ್ಮ ಮನೆಗ್ ಬರ್ತಿರ್ದಲ್ವಾ, ನಮ್ಮಮ್ಮ ಅಡಿಗೆ ಮಾಡ್ಬೇಕು ಗೆಸ್ಟ್ಗೆ. ನಾನ್ ಯಾಕೆ ಅಡಿಗೆ ಮಾಡ್ಲಿ? ಹಿಂಗ್ ಸ್ಟ್ರಾಟಜಿ ಯೂಸ್ ಮಾಡ್ಬಿಡೋಣ. ಓ, ನಿಮ್ ಅಡ್ಗೆ ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ನೀವ್ ಮಾಡೋ ಅಡ್ಗೆ ಇಷ್ಟ ಇಲ್ಲ ಅವ್ರಿಗೆ ಅಂತ ಅರ್ಥ. ಗೈಸ್ ನೋಡಿ, ನನ್ ಪ್ರಕಾರ ನಮ್ಮ ಫ್ರೆಂಡ್ಸ್ಗೆ ನಮ್ಮ ಅಮ್ಮ ಮಾಡೋ ಅಡ್ಗೆ ಟೇಸ್ಟ್ ಇಷ್ಟ ಇಲ್ಲ. ಅದಕ್ಕೆ ನಿಮ್ಮ ಮನೆ ನೋಡ್ಕೊ ಬರ್ತೀವಲ್ಲ ಹೆಂಗು. ಏನ್ ಇಷ್ಟ ಆಗುತ್ತೆ ಅಂತ ಮಾಡಿದ್ದೇಳು. ನಿನ್ಗೆ ಇಷ್ಟ ಇಲ್ಲ ಅಂತ ಹೇಳು, ನನ್ನ ಫ್ರೆಂಡ್ಸಿಗೆ ಅಂತ ಹೇಳ್ಬೇಡ. ಬರ್ಲಿ, ಅವ್ರ ಹತ್ರನೂ ಕೇಳೋಣ. ಗೈಸ್ ಈಗ ನಾನು ಪಟ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತೀನಿ ಅಂಡ್ ಲೆಟ್ಸ್ ಗೋ. ನೈಟ್ ಪ್ಯಾಂಟ್ ಆರ್ಡರ್ ಮಾಡಿದ್ದೆ. ಫಸ್ಟ್ ಕಮೆಂಟ್ ಏನು ಬರುತ್ತೆ ಅಂದರೆ, ನಿಮ್ಮದೇ ಓನ್ ಬ್ರ್ಯಾಂಡ್ ಇಟ್ಕೊಂಡು ನೀವು ಯಾಕೆ ಬೇರೆ ಕಡೆ ತರಿಸಿದ್ವಿ ಅಂತ. ನಮ್ಮ ಬ್ರ್ಯಾಂಡಲ್ಲಿ ನಾನು ಟ್ರೈ ಮಾಡ್ತೀನಿ ಎಲ್ಲ ಬಟ್ಟೆ. ಅದು ಬಿಟ್ಟು ಆಚೆ ನಂಗೆ ಯಾವ್ದು ಇಷ್ಟ ಆದರೂ ನಾನು ತರಿಸ್ತೀನಿ. ಅದರಲ್ಲೇನು ತಪ್ಪಿಲ್ಲ. ಎಕ್ಸ್ಪೆರಿಮೆಂಟ್ ಮಾಡಬೇಕು. ನಾವು ಬ್ರ್ಯಾಂಡ್ ಇಟ್ಟಿರೋದ್ರಿಂದ ವಿ ಹ್ಯಾವ್ ಟು ಸಿ ಅದರ್ ಬ್ರ್ಯಾಂಡ್ಸ್ ಏನು ಮಾಡ್ತಾರೆ, ಯಾವ ಥರ ಇದೆ ಅವ್ರ ಬಟ್ಟೆ ಅಂತೆಲ್ಲ. ಅದು ಬಿಟ್ಟು ಇನ್ನೊಂದು ಕಮೆಂಟ್ ಬರ್ತೇನೆ ಅಂದರೆ, ಈ ಬಟ್ಟೆಗೆ ತುಂಬ ಖರ್ಚು ಮಾಡ್ತೀರಾ ಯಾಕೆ ಅಂತ. ಬಿಕಾಸ್ ಗೈಸ್, ನಾನು ಒಂದು ಲೈಫಲ್ಲಿ ಪಾಠ ಕಲ್ತಿದ್ದೀನಿ ಆಯಿತಾ. ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನಾನು ಎಲ್ಚನಹಳ್ಳಿಗೆ ಅಭಿಯಣ್ಣ ಮನೆಗೆ ಹೋಗ್ತಿದ್ದೆ. ಅವಾಗ ದಿನ ಮೆಟ್ರೋಲ್ ಹೋಗ್ತಿದ್ದೆ. ನಾನು ಅದನ್ನು ದಿನ ಒಂದು 10-20 ನೋಟಿಸ್ ಮಾಡಿದ್ದೆ. ಯಾವ ಥರ ಅಂದರೆ, ನಾನೊಂದು ದಿನ ನಾರ್ಮಲ್ ಬಟ್ಟೆ, ಯಾವುದೋ ಹಳೇ ಟಿ ಶರ್ಟು, ಯಾವುದೋ ಹಳೇ ನೈಟ್ ಪ್ಯಾಂಟ್ ಹಾಕೊಂಡು ಹೋದರೆ, ಮೆಟ್ರೋಯಿಂದ ಆಚೆ ಬಂದಾಗ ನನಗೆ ಕ್ಯಾಬ್ ಅವರು, ಆಟೋ ಬೇಕಾ, ಕ್ಯಾಬ್ ಬೇಕಾ ಅಂತ ಯಾವತ್ತೂ ಕೇಳ್ತಾ ಇರಲಿಲ್ಲ. ಇವತ್ತವರು ಫುಲ್ ಟಿಪ್ ಟಾಪಾಗಿ ರೆಡಿ ಆಗಿಬಿಟ್ಟು ಆಚೆ ಹೋದರೆ ಮೆಟ್ರೋಯಿಂದ, ಕ್ಯಾಬ್ ಬೇಕಣ್ಣ, ಆಟೋ ಬೇಕಣ್ಣ ಅಂತ ಕೇಳೋರು. ಅವಾಗ ನನಗೆ ಡ್ರೆಸ್ಸಿನ ಸೆನ್ಸ್ ಬಗ್ಗೆ ಗೊತ್ತಾಯ್ತು. ಓಕೆ, ಚೆನ್ನಾಗಿ ಡ್ರೆಸ್ ಮಾಡಿದ್ರೆ ಜನ ನಮ್ಮನ್ನ ನೋಡೋ ರೀತಿ ಬೇರೆ. ನಮ್ಮ ಬಟ್ಟೆ ಮೇಲೆ ನಾವು ಇನ್ವೆಸ್ಟ್ ಮಾಡಿದ್ರೆ ಜನ ನಮ್ಮನ್ನ ನೋಡೋ ರೀತಿ ಬೇರೆ. ನಮ್ಮ ಬಟ್ಟೆ ಮೇಲೆ ನಾವು ಇನ್ವೆಸ್ಟ್ ಮಾಡಬೇಕು, ನಾವು ಒಳ್ಳೊಳ್ಳೆ ಬಟ್ಟೆ ಹಾಕಬೇಕು ಅನ್ನೋದು ಅಲ್ಲಿ ನಾನು ಕಲ್ತಿದ್ದು. ಸೊ ಇದು ಎಲ್ರಿಗೂ ಎಲ್ರಿಗೂ ಅನ್ವಯಿಸುತ್ತೆ. ಏನದು ಎಲ್ರಿಗೂ ಆಗುತ್ತೆ. ಸೊ ಎಲ್ಲರೂ ನೀವು ಎಕ್ಸ್ಪೆನ್ಸಿವ್ ಬಟ್ಟೆ, ಬ್ರ್ಯಾಂಡ್ ಬಟ್ಟೆ ತೊಗೋಬೇಕು ಅಂತಾನೆ ಅಲ್ಲ. ನೀವು ತೊಗೊಳ್ಳೋ ಬಟ್ಟೆನ ನೋಡಿ ಕಲರ್ ನಿಮಗೆ ಮ್ಯಾಚ್ ಆಗುತ್ತಾ ನಿಮ್ಮ ಸ್ಕಿನ್ಗೆ, ಆ್ಯಂಡ್ ನೀವು ಹೆಂಗೆ ಸ್ಟೈಲ್ ಮಾಡ್ತೀರಾ ಅದೆಲ್ಲನೂ ಫಿಗರ್ ಔಟ್ ಮಾಡಿ. ಇದು ಹುಡುಗಿರು ಎಲ್ರಿಗೂ ಹೇಳ್ತಿರೋದು, ಆಫೀಸ್ಗೆ ಹೋಗೋವ್ರಿಗೂ ಹೇಳ್ತಿರೋದು, ಎಲ್ರಿಗೂ ಹೇಳ್ತಿರೋದು, ಸ್ಟೂಡೆಂಟ್ಸ್ಗೂ ಹೇಳ್ತಿರೋದು. ಸೊ ನಿಮ್ಮ ಬಟ್ಟೆ ಮೇಲೆ ನೀವು ಇನ್ವೆಸ್ಟ್ ಮಾಡಿ, ನಿಮ್ಮ ನೋಡೋ ರೀತಿ ಬೇರೆ ಆಗುತ್ತೆ ಜನ. ಸೊ ಅಷ್ಟೇ. ಅದು ಬಿಟ್ಟರೆ ಈಗ ನನ್ನ ಮೇಲೆ ನಾನು ತುಂಬ ಇನ್ವೆಸ್ಟ್ ಮಾಡ್ತೀನಿ ಈಗ ಸದ್ಯಕ್ಕೆ. ಅಂದರೆ ನನ್ನ ಬಟ್ಟೆ ಮೇಲೆ, ಮತ್ತು ತುಂಬ ಅಂದರೆ ಒಂದು ರೇಂಜಿಗೆ ಬೇಸಿಕ್. ಆಮೇಲೆ ನನ್ನ ಕಾಸ್ಮೆಟಿಕ್ಸ್ ಮೇಲೆ. ಸೊ ಈಗ ಒಂದಷ್ಟು ನಮ್ಮ ಅಕ್ಕ ನನಗೆ ಹೇರ್ ಫಾಲ್ದೆಲ್ಲ ಇಶ್ಯೂ ಆಗ್ತಿತ್ತಲ್ಲ, ನಾನು ಟ್ರೀಟ್ಮೆಂಟ್ ಮಾಡ್ತಿದ್ನಲ್ಲ, ನಂಗೆ ಒಂದೆರಡು ಪ್ರಾಡಕ್ಟ್ ಹೇಳಿದ್ಲು. ಈ ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ ನಮ್ಮ ಅಕ್ಕ ಮಾತು ಕೇಳಿ. ನಾನು ತುಂಬ ಜನ ಇನ್ಫ್ಲುಯೆನ್ಸರ್ಸ್ ಈ ಪ್ರಾಡಕ್ಟ್ನ ಯೂಸ್ ಮಾಡ್ತಿರೋದು ನೋಡಿದ್ದೆ. ಬನ್ನಿ ಇವಾಗ ಇದನ್ನು ಟ್ರೈ ಮಾಡಿ ಹೆಂಗಿದೆ ಅಂತ ನಾನು ನಿಮಗೆ ರಿವ್ಯೂ ಕೊಡ್ತೀನಿ.
ಗೈಸ್ ನೀವು 93% ಹೇರ್ ಫಾಲ್ನ ರೆಡ್ಯೂಸ್ ಮಾಡಬೇಕಾ ಆಗಿದ್ರೆ ಬಿ ಬ್ಲಂಟ್ ಅವರ ಶಾಂಪೂ ಮತ್ತೆ ಕಂಡೀಷನರ್ನ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಇದರಲ್ಲಿ ಪಿ ಪ್ರೋಟೀನ್ ಇದೆ, ಅದು ಪವರ್ ಹೌಸ್ ಆಫ್ ಪ್ರೋಟೀನ್ ಅಂತಾನೆ ಹೇಳ್ಬೋದು. ಇದರಲ್ಲಿರೋ ಎಸೆನ್ಷಿಯಲ್ ಮಿನರಲ್ಸ್ ನಿಮ್ಮ ಕೆರಾಟಿನ್ ನ ರೀಬಿಲ್ಡ್ ಮಾಡುತ್ತೆ ಮತ್ತೆ ಲಿಂಪ್ ಹೇರ್ ನ ರಿವೈವ್ ಮಾಡುತ್ತೆ, ನಿಮ್ಮ ಹೇರ್ ನ ರೂಟ್ ಇಂದ ಸ್ಟ್ರೆಂಥನ್ ಮಾಡುತ್ತೆ. ದಿಸ್ ಇಸ್ ರೆಕಮೆಂಡೆಡ್ ಬೈ ಎಕ್ಸ್ಪರ್ಟ್ ಹೇರ್ ಪ್ರೊಫೆಷನಲ್ಸ್. ಇದರಲ್ಲಿರೋ ಕೆಫಿನ್ ನಿಮ್ಮ ಹೇರ್ ನ ನರಿಶ್ ಮಾಡಿ ಸ್ಟ್ರೆಂಥನ್ ಮಾಡುತ್ತೆ ಫ್ರಮ್ ದ ರೂಟ್. ಟವಲ್ ಅಲ್ಲಿ ತಲೆ ಒರೆಸಿದ್ರೆ ಒಂದು 10 ಕೂದಲಾದ್ರೂ ಬೀಳೋದು, ಇವತ್ತು ನೋಡಿ ಕೂದಲೇ ಬೀಳ್ತಲ್ಲ. ಗೈಸ್ ನೋಡಿದ್ರಿ ನನ್ನ ಕೂದಲೆಲ್ಲ ಸಾಫ್ಟ್ ಆಗೋಯ್ತು, ಕ್ರೇಜಿಯಾಗಿ ಕಾಣ್ತಿದೆ, ಒಂಥರ ಫುಲ್ ಸಾಫ್ಟ್ ಉಂಟು, ಸೋಮ್ ಪಾಪಡಿ ತರ ಹೋಯ್ತು ಕೂದಲು ಒಂದು. ಗೈಸ್ ಸೊ ಬಿ ಬ್ಲಂಟ್ ಶಾಂಪೂ ಮತ್ತೆ ಕಂಡೀಷನರ್ ನ ನೀವು ಬಿ ಬ್ಲಂಟ್ ವೆಬ್ಸೈಟ್ ಅಲ್ಲಿ, ಅಮೆಝಾನ್ ಅಲ್ಲಿ, ಫ್ಲಿಪ್ಕಾರ್ಟ್ ಅಲ್ಲಿ ಮತ್ತೆ ನೈಕಾ ಅಲ್ಲಿ ಬೈ ಮಾಡಬಹುದು. ಗೈಸ್ ಸೊ ಸಮೀರ್ 2025 ಅಂತ ನೀವು ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ಬಿ ಬ್ಲಂಟ್ ವೆಬ್ಸೈಟ್ ಅಲ್ಲಿ ನಿಮಗೆ 20% ಆಫರ್ ಸಿಗುತ್ತೆ. ಗೈಸ್ ನಾನು ನಿಜ ಸುಳ್ಳು ಹೇಳ್ತಿಲ್ಲ, ನನ್ನ ಕೂದಲು ಸಖತ್ ಸಾಫ್ಟ್ ಆಗ್ಬಿಟ್ಟಿದೆ. ಬಟ್ ನನಗೆ ಯಾವಾಗಲೂ ಸ್ಪೈಕ್ ಮಾಡಿ ಅಭ್ಯಾಸ, ಸ್ಪೈಕ್ ಮಾಡಿ ನನಗೆ, ನಾನು ಸ್ಪೈಕ್ ಮಾಡಿದ್ರೆ ಚೆನ್ನಾಗಿ ಕಾಣೋದಿಲ್ಲ, ಅಂದ್ರೆ ಚೆನ್ನಾಗಿ ಕಾಣೋದು ನನಗೆ ಹೇರ್ ಸ್ಟೈಲು. ಬಟ್ ಯಾರಿಗೆ ರಫ್ ಹೇರ್ ಇರುತ್ತೆ ಅವರು ಫಾರ್ ಶ್ಯೂರ್ ಸಜೆಸ್ಟ್ ಮಾಡ್ತೀನಿ ಇದನ್ನು ಟ್ರೈ ಮಾಡಿ, ಬಿಕಾಸ್ ಕೂದಲು ಸಖತ್ ಸಾಫ್ಟ್ ಆಗೋಯ್ತು, ನಿಜವಾಗ್ಲೂ ಸ್ಮೂತ್ ಆಗೋಯ್ತು. ಈಗ ಬನ್ನಿ, ನಮ್ಮ ಅಮ್ಮ ಫ್ರೆಂಡ್ಸು ಬಂದಿರ್ತಾರೆ, ನಾನು ಹೇರ್ ಸೆಟ್ ಮಾಡ್ಕೊಂಡು ಬೇಗ ಹೋಗಿ ವೆಲ್ಕಮ್ ಮಾಡುವ. ನೋಡಿ ಗೈಸ್ ಖುಷಿ ನೋಡಿ ನಮ್ಮ ಅಮ್ಮಗೆ, ಎಲ್ಲಿ ನೋಡಿ ಅವ್ರ ಫ್ರೆಂಡ್ಸ್ ಬಂದರು ಅಂತ ಖುಷಿ ನೋಡಿ. ಗೈಸ್ ನಮ್ಮ ಅಮ್ಮ ಫ್ರೆಂಡ್ಸ್ ಬಂದರು, ನಮ್ಮ ಅಮ್ಮ ಫುಲ್ ಖುಷಿ ನೋಡಿ. ರಾಣಿ ಇಲ್ಲಿ ಅವ್ರು ಎದುರ್ತಾರಂತೆ, ನಮ್ಮ ರಾಣಿ ಬರ್ತಾ ಇಲ್ಲ ನೋಡಿ. ಹಾ ಬಂದು ಐ ಐ ಐ ಐ ಐ ಹಾ ಐ ಮಗ ಹಿಡಿ ಫೋನ್. ಸ್ವಲ್ಪ ಹೊತ್ತು ಆಚೆ ಬಿಡಬೇಕು. ಇಲ್ಲಿರು ರಾಣಿ, ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇರ್ಲಿ ಸ್ವಲ್ಪ ಹೊತ್ತು. ಗೈಸ್ ನೋಡಿ ಏನೋ ತಂದವ್ರೆ ಆಂಟಿಗಳು, ತೋರಿಸ್ತೀನಿ ಬನ್ನಿ. ಟ್ಯಾನ್ ಆಗಲ್ವ ನಾಯಿ? ಗೈಸ್ ನೋಡಿ ಪ್ಯಾಕಿಂಗ್ ಮಾಡ್ಕೊಂಡ್ ಬಂದಿದ್ದಾರೆ ನೋಡಿ. ಆಂಟಿ ಏನಿದೆ ಇದರಲ್ಲಿ ನೋಡಿ, ಯಾವ ಬಾಕ್ಸ್ ಊಟ ತಂದಿದ್ದಾರೆ ನೋಡಿ. ನೋಡ್ರಿ ಸ್ಕೂಲ್ ಫ್ರೆಂಡ್ ನೋಡಿ ಗೈಸ್, ನಮ್ಮ ಕಾಲೇಜ್ ಫ್ರೆಂಡ್. ಆಂಟಿ ಕಾಲೇಜಲ್ಲಿ ಹೆಂಗಿದ್ರು? ಸ್ಕೂಲಲ್ಲಿ ಇವರು ಚೆನ್ನಾಗಿ ಓದ್ತಿದ್ರಂತ. ಆವರೇಜ್ ಸ್ಟೂಡೆಂಟ್ ಅಂತೆ. ನಂದೊಂದು ರೀಲ್ ಶೂಟ್ ಇದೆ, ಅದಕ್ಕೆ ಅವ್ರನ್ನೆಲ್ಲ ಇಲ್ಲೇ ಬಿಟ್ಬಿಟ್ಟು ಅವ್ರು ಚಿಲ್ ಮಾಡಲಿ ಅಂತ ನಾನು ಹೊರಟಿದ್ದೀನಿ. ಅವ್ರು ಬಿರಿಯಾನಿ ಕಬಾಬ್ ಇವೆಲ್ಲ ತಂದ್ಬಿಟ್ಟವ್ರೆ, ಅವರೇ ಪಾರ್ಟಿ ಮಾಡ್ಕೋತಾರೆ, ಕಿಟ್ಟಿ ಪಾರ್ಟಿ ಮನೇಲಿ. ಒಳ್ಳೇದಾಯ್ತು, ನನಗೂ ಶೂಟ್ ಇದೆ, ಸೊ ನಾನು ಹೊರಟೆ. ಬನ್ನಿ ಈಗ ಮತ್ತಿಕೆರೆ ಹತ್ರ ಹೋಗಿ ಒಂದು ಕಾಲೇಜಲ್ಲಿ ಒಂದು ಶೂಟ್ ಇದೆ, ಏನೇನೋ ಕತೆಗಳಿದೆ, ಮುಗಿಸ್ಬಿಟ್ಟು ಬಂದು ಬೇಗ ನಮ್ಮ ಅಮ್ಮ ಜೊತೆ ಇನ್ನೊಂದು ಶೂಟ್ಗೆ ಹೋಗೋದಿದೆ. ಸೊ ಈಗ ಸ್ವಲ್ಪ ಹೆಲ್ಡ್ ಅಪ್ ಈ ವಿಷಯದಲ್ಲಿ. ಸೊ ಈಗ ಒಂದು ಕಾಲೇಜ್ ಒಳಗೆ ಬಂದಿದ್ದೀವಿ ಶೂಟ್ಗೆ. ಶೂಟ್ ಮುಗಿಸಿ ಪಟ್ಟ ಹೊರಡ್ಬೇಕು. ಗೈಸ್ ಕ್ಲಾಸ್ ರೂಮ್ ಎಲ್ಲ ನೋಡ್ತಿದ್ರೆ ನಮ್ಮ ಸ್ಕೂಲ್ ಡೇಸ್, ಕಾಲೇಜ್ ಡೇಸ್ ನೆನಪಾಗ್ತಿದೆ ನೋಡಿ. ಹೆಂಗೆ ಬುಕ್ ತಕ್ಕೊಂಡು ಬೆಂಚ್ ಮೇಲೆ ಕೂತಿದ್ದಾರೆ ಒಬ್ಬೊಬ್ರು. ಸಖತ್ತಾಗಿತ್ತು ಆ ಡೇಸ್. ಅಲ್ಲಿಂದ ಹೊರಟು ಒಂದು ಕೆಫೆಗೆ ಬಂದಿದ್ದೀವಿ ಶೂಟ್ಗೆ. ನೋಡಿ ಶೂಟ್ಗೋಸ್ಕರ ಇದೆಲ್ಲ ಆರ್ಡರ್ ಮಾಡಿರೋದು, ವೇಸ್ಟ್ ಆಗ್ಬಾರ್ದು ಅಂತ ನಾನು ತಿಂತಾ ಇರೋದು. ಪ್ರವೀಣ್ ಬ್ರೋ ಫ್ರೆಶ್ ಆಗಿ ಬಿಸಿ ಏನಾದ್ರು ಹೇಳ್ತೀನಿ ತಿನ್ನಿ. ಏನಾದ್ರು ಹೇಳೋ ತಿನ್ಲಿ ಅವರು. ಸ್ಪೈಸಿ ಏನಾದ್ರು ಹೇಳ್ತೀವಿ ತಿನ್ನಿ. ಗೈಸ್ ಸರಿಯಾಗಿ ತಿಂದಾಯ್ತು. ನಮ್ಮ ಬಾಸ್ ಬಂದವ್ರೆ ಬಿಲ್ ಕೊಟ್ಟಕ್ಕೆ ಅಂತಾನೆ. ಬಾಸ್ ಥ್ಯಾಂಕ್ ಯು ಬಾಸ್, ಚಿರಋಣಿ, ಯಾವಾಗಲೂ ಚಿರಋಣಿ ನಿಮ್ಗೆ ನಾನು. ಹೊಟ್ಟೆ ತುಂಬ ತಿನ್ನಿಸಿ ನಮಗೆ ಬಿಲ್ ಕೊಡ್ತಾ ಇದ್ದೀರಾ. ತಿಂತೀರಾ ಬಂದು ಬಿಲ್ ಕೊಡಕ್ಕಾಗಲ್ವೇನ್ರಿ ರೀ? ಫ್ರೆಂಡ್ಸ್ ಕಳ್ಸ್ಬಿಟ್ಟು ಇಲ್ಲಿ ತಿನ್ನಕ್ ಹೇಳ್ತೀರಾ, ನೀವು ಬಿಲ್ ಕಟ್ಟಕ್ಕಾಗಲ್ವಾ? ಏನು 755 ನಿಂಗೆ ದೊಡ್ಡ ಜನ ಅಲ್ಲ ಕಟ್ಟು, ನಾನ್ ಮಾಡ್ತೀನಿ ಅಂತ ಹೇಳ್ತೀನಿ. ಜನರ ಮುಂದೆ ಏನು ಮಾಡ ಕಟ್ಟು. 755 ಕಟ್ಟಲ್ಲ ನೀನು ಜನರ ಮುಂದೆ. ಗೈಸ್ ನೋಡಿ ನಮ್ಮ ಪ್ರವೀಣ್ ಅವ್ರ ಬೇಜಾನ್ ದುಡ್ಡಿದೆ. ಅದೇ ಮಗ ನೀನ್ ನಾನ್ ಮಾಡ್ತೀನಿ ಮಾಡು. ನಾ ಹೊಡ್ಲ ಹಂಗಂದ್ರೆ ಬರಲ್ಲ. ಇರೋ ಮಗ, ತಿಂದಿದ್ ನೀವು, ಕರ್ದಿದ್ ನೀವು, ಕೊಡೋದು ನಾವು. ಮಾಡ್ಬಿಡು ಹೋಗ್ಲಿ. ಗೈಸ್ ಇಂಥದ್ದೆಲ್ಲ ಇಂಥ ಫ್ರೆಂಡ್ಸ್ ಹತ್ರ ಸಿಕ್ಕಾಕೊಂಡಾಗಲ್ಲ ತಕೊಂಡ್ಬಿಡ್ಬೇಕು. ನನ್ನ ಮಕ್ಕಳು ನಮ್ಮ ಹತ್ರ ಬಂದು ತಿಂತಾರೆ, ವಾಪಸ್ ಕೊಡಲ್ಲ. 755
ಏ ಇರೋ 800 ಹಾಕ್ತಿಲ್ಲ ಮಗ ಡಿಸ್ಕೌಂಟ್ ಕೇಳೋದ ನೀನು ಡಿಸ್ಕೌಂಟ್ ಕೇಳೋಷ್ಟು ಡಿಸ್ಕೌಂಟ್ ಕೇಳೋಷ್ಟು ಕೇಳ ಇವನು 50% ಆಫರ್ ನಡೀತಿದೆ ಬ್ರೋ 50% ಆಫರ್ ನಮ್ಮ ಪ್ರವೀಣ್ ಡಿಸ್ಕೌಂಟ್ ತಗೊಳ್ಳೋವನೇ ಅಲ್ಲ 750 800 ಮಾಡಿಸ್ತೀವಿ ನಮ್ಮ ಅಂಗಡಿಯಲ್ಲಿ 50% ಆಫರ್ ನಡೀತಿದೆ ಬೇಕಾಗಿಲ್ಲ ನಮ್ಮ ಪ್ರವೀಣ್ ಮರ್ಯಾದೆ ತುಂಬಾ ಜಾಸ್ತಿ ಇದೆ ಅವನ ಅಷ್ಟಲ್ಲ ಮಗ ನಾನು ಮಾಡಿದ್ದೀನಿ ನೋಡಿ 800 ರೂಪಾಯಿ ಮನೇಲಿ ನೋಡಿ ಮಾಡಿ ಫ್ರೆಂಡ್ಶಿಪ್ ಮಾಡಿ ಅಂತಾರೆ ನಾನು ಅದಕ್ಕೆ ನೋಡಿ ಮಾಡಿನೇ ಫ್ರೆಂಡ್ಶಿಪ್ ಮಾಡಿದ್ದೀನಿ ಸಮೀರ್ ಬ್ರೋ 45 ಟಿಪ್ಸಾ ಇದು ಕ್ಯಾಶ್ ಕೊಡು ಕ್ಯಾಶ್ ಏನೇನು ಬೇಕು ಕ್ಯಾಶ್ ಇಲ್ಲ 755 ನೋಡು ರೈಡ್ ಆಗ್ಬಿಡುತ್ತೆ ಗೈಸ್ ನೋಡಿ ಸಾಧನೆ ನಂದು ಇವ್ನು ಕಟ್ಟಿರೋದಲ್ಲ ಇವ್ನ ಕೈಲಿ ಕಟ್ಟಿರೋದು ಬೈ ಥ್ಯಾಂಕ್ ಯು ಸೀನ್ ಐತೆ ಬಾಯ್ 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 ಸಿಗೋಣ ಗೈಸ್ ಸೊ ಫೈನಲಿ ನಾನು ಮನೆಗೆ ವಾಪಸ್ ಬಂದು ಔಟ್ಫಿಟ್ ಚೇಂಜ್ ಮಾಡ್ಕೊಂಡೆ ಇನ್ನೊಂದು ರೀಲ್ ಶೂಟ್ ಮಾಡೋದಿದೆ ಸೂಪರ್ ಎಕ್ಸಾಸ್ಟೆಡ್ ಆಗಿದ್ದೀನಿ ಮಲ್ಕೋಬೇಕು ಅನಿಸ್ತಿದೆ ಬಾಡಿ ನಿದ್ದೆ ಮಾಡಬೇಕು ರೆಸ್ಟ್ ಮಾಡು ಸ್ಯಾಮ್ ಅಂತಿದ್ದೆ ಬಾಡಿ ಬಟ್ ನಾನು ರೆಸ್ಟ್ ಮಾಡೋಕ್ಕಾಗಲ್ಲ ಬಿಕಾಸ್ ನಾನು ನನ್ನ ಕಮಿಟ್ಮೆಂಟ್ಸ್ನ ಜಾಸ್ತಿ ಮಾಡ್ಕೊಂಡಿದ್ದೀನಿ ನನ್ನ ಕನ್ಫ್ಯೂಷನ್ ನಾನು ಆಚೆ ಬಂದಿದ್ದೀನಿ ಅಂದರೆ ಮುಂಚೆ ಇದ್ದಿದ್ದ ಮನೇಲಿ ನನಗೆ ಅಷ್ಟು ಟೆನ್ಷನ್ ತೊಗೋಬೇಕಾಗಿರಲಿಲ್ಲ ಬೇಸಿಕಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ರು ಬದುಕೋ ಅಷ್ಟೇನೋ ಮಾಡ್ಕೋತಿದ್ವಿ ಇವಾಗ ನಾನು ಕಮಿಟ್ಮೆಂಟ್ಸ್ ಡಬಲ್ ಮಾಡಿಕೊಂಡು ಟೆನ್ಷನ್ ಡಬಲ್ ಮಾಡ್ಕೊಂಡಿರೋದ್ರಿಂದ ನಾನು ಡಬಲ್ ಕೆಲಸ ಮಾಡ್ತಿರೋದು ಸೊ ನಾನು ಪುಷ್ ಮಾಡೋಕ್ಕಾಗ್ತಿರೋದು ಈಗ ಬನ್ನಿ ನಮ್ಮ ಫ್ರೆಂಡ್ಸ್ ಕೂತಿದ್ದಾರೆ ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡಿ ಅವ್ರ ಜೊತೆ ಒಂದು ರೀಲ್ ಪ್ಲಾನ್ ಮಾಡಿದ್ವಿ ಅದ್ರ ಶೂಟ್ ಮಾಡೋಣ ಕಾಂಟೆಂಟ್ ಏನು ಅಂದ್ರೆ ನಮ್ಮ ಅಮ್ಮಗೆ ಎಲ್ಲ ಫ್ರೆಂಡ್ಸ್ ಸೇರಿ ರೇಗ್ಸೋದು ಸೊ ಅದು ನಾನು ಯಾವಾಗ್ಲೂ ಮಾಡ್ತೀವಿ ಅದ್ರೇನಿದೆ ಅಂತ ಅವ್ರೆಲ್ಲರೂ ಅದೇಳಿ ಈಗ ಹೇಳಿದ್ರಲ್ಲ ನೀವು ಈಗ ಹೇಳಿದ್ದೇಳಿ ಆಂಟಿ ಎಲ್ಲ ಆಫ್ ಕ್ಯಾಮ್ರಾ ಮಾತಾಡ್ತಾ ಇದಾರೆ ಯಾರು ಆನ್ ಕ್ಯಾಮ್ರಾ ಮಾತಾಡ್ತಾ ಇಲ್ಲ ನಿನ್ ಮಗ ನಿನ್ಗೆ ನನ್ ಮಗ ನನ್ಗೆ ಈ ಸತಿ ಬರ್ಡೇಗೆ 2 ಸರಿ ಮಾಂಗಲ್ಯ ಸರ ನೆಕ್ಲೆಸ್ ಉಂಗ್ರ ಬಳೆ ಎಲ್ಲ ನೋಡಿ ಆಂಟಿ ಆಂಟಿ ನೀವು ಹೇಳ್ಬೇಕು ಅಲ್ಲ ಸುಮ್ಮನೆ ವಿಡಿಯೋಗೋಸ್ಕರ ಹೇಳಿ ಆಂಟಿ ವಿಡಿಯೋಗೋಸ್ಕರ ಹೇಳಿ ಬರ್ಡೇಗೆ ಚೈನ್ ಕೊಡ್ಸ್ದ ನನ್ ಮಗ ಓಲೆ ಕೊಡ್ಸಿದನ್ ಗೊತ್ತಾ ಟೇಕ್ 2 ಗೈಸ್ ಇನ್ನೊಂದು ಟೇಕ್ ನಾನು ದೌಡಿಂದ ಬಂದ್ಬಿಟ್ಟಿದ್ದೀನಿ ಸ್ಟಾರ್ಟ್ ನೋಡಿ ಗೈಸ್ ಎಲ್ಲ ಪಾರ್ಟಿ ಮುಗಿಸಿ ಬಿರಿಯಾನಿ ಪಾರ್ಟಿ ಇನ್ನಿಷ್ಟು ಬಿರಿಯಾನಿ ಮಿಕ್ಸ್ ಇದ್ದಾರೆ ತಿನ್ನಕ್ಕೆ ನಮಗೆ 1 2 3 4 5 6 7 ಬಿರಿಯಾನಿ ಕಬಾಬು ಏನೋ ಗ್ರೇವಿ ಮತ್ತೆ ಕಬಾಬು ಏನೋ ಬೇರೆ ಅನ್ಸುತ್ತೆ ನೋಡಿ ಗೈಸ್ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆಗಿದೆ ಇಲ್ಲಿ ಥ್ಯಾಂಕ್ ಯು ರೀಲ್ಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹಿಂಗೆ ಸ್ವಲ್ಪ ಇದು ಹೇಳಪ್ಪ ನಮ್ಗೆ ಸ್ವಲ್ಪ ಹಿಂಗೆ ಯಾರು ಹೆಂಗ್ ಫ್ರೆಂಡ್ಸ್ ಅಂತ ಹೇಳಲೇ ಇಲ್ಲ ನೀವು ಯಾರು ಹೆಂಗ್ ಫ್ರೆಂಡ್ಸ್ ಅಂದ್ರೆ ನನ್ನ ಸ್ಕೂಲ್ ಫ್ರೆಂಡ್ ರಜನಿ ಅಂತ ಎಷ್ಟು ವರ್ಷದಿಂದ 33 ಇಯರ್ಸ್ ಏನಾದ್ರು ಸ್ಕೂಲ್ ಕಾಲೇಜ್ ಹಿಸ್ಟ್ರಿ ಏನಂತ ಹೇಳೋದು ಆವಾಗ ಹೀಗೆ ರೌಡಿ ಬೇಬಿ ಅದು ಭಾಗ್ಯ ಅಂತ ಇವ್ರು ಸುನೀತಾ ಅಂತ ಫೈನಾನ್ಸ್ ಅವ್ರು ಇವರು ಸವಿತಾ ಅಂತ ತಲೆ ತಿಂತಾರ ನಮ್ಮ ಬೆಜ್ಜಾನ್ ತಿಂತಾರೆ ಅನ್ಸುತ್ತಲ್ಲ ಹೆವಿ ಮಾತಾಡ್ತಾರೆ ಅದು ಹೌದಾ ಯಾರು ಮಾತಾಡೋದು ಜಾಸ್ತಿ ನೋಡಿ ನಮ್ಮ ಅಮ್ಮ ಮಾತಾಡೋದು ನೀವು ಜಾಸ್ತಿ ಮಾತಾಡೋದು ಅಂತವ್ರೆ ನೋಡಿ ಕಂಪ್ಲೇಂಟ್ ಮಾಡ್ತಾವ್ರೆ ಸೊ ಫೈನಲಿ ಅವರ ಫ್ರೆಂಡ್ಸ್ ಎಲ್ಲ ಹೋದ್ರು ಸೊ ನಾವು ಒಂದು ಕತೆ ಇದ್ದಲ್ಲ ಮುಗಿಸ್ಕೊಂಡ್ಬಂದ್ವಿ ಶೂಟ್ ಗಿಟ್ ಎಲ್ಲ ಸೊ ನಾನು ಒಂದಷ್ಟು ಫ್ರೆಂಡ್ಸ್ ಬಗ್ಗೆ ಮಾತಾಡ್ಬೇಕು ಈ ವಿಡಿಯೋಲಿ ಬಿಕಾಸ್ ನಮ್ಮ ಫ್ರೆಂಡ್ಸ್ ಬಂದಿದ್ರಿಂದ ಫ್ರೆಂಡ್ಸ್ ಬಗ್ಗೆ ನಾನು ಮಾತಾಡ್ಬೇಕು ಸೊ ಗೈಸ್ ನಾನೆಲ್ಲ ಸರಿ ಹೇಳ್ತೀನಿ ಒಂದು ತುಂಬ ಬರ ಇಲ್ಲಿ ರೆಸ್ಪೆಕ್ಟ್ ಕೊಡ್ಬೇಕು ಗೈಸ್ ಅವನು ಫ್ಯಾನ್ಸ್ ಜಾಸ್ತಿ ಇದ್ದಾರೆ ಇವಾಗ ಇವನೇನ್ ಬೈತಾವನೋ ಇಲ್ಲ ನಮಸ್ಕಾರ ಮಾಡ್ತಾವನೋ ಅವ್ರಿಗೆ ಜಾಸ್ತಿ ರೆಸ್ಪೆಕ್ಟ್ ನಮ್ಗೆಲ್ಲ ಸ್ಯಾಮ್ ಫ್ಯಾಮ್ ಎಲ್ಲ ಸ್ಯಾಮ್ ಫ್ಯಾಮ್ ಎಲ್ಲ ಏನು ಟುಮ್ ನಾನು ಯಾವಾಗ್ಲೂ ಹೇಳ್ತಿದ್ದೆ ಸರ್ಕಲ್ ಚೇಂಜ್ ಮಾಡು ಅಂತ ಇವಾಗ ನೀನು ನಿನ್ನ ಸರ್ಕಲ್ ಕಂಪ್ಲೀಟ್ ಚೇಂಜ್ ಮಾಡ್ಬಿಟ್ಟಿದ್ಯಾ ನೀನ್ ಹಳೆ ಫ್ರೆಂಡ್ಸ್ ನ ಮೀಟ್ ಮಾಡ್ತೀಯಾ ಬಟ್ ಹೊಸ ಫ್ರೆಂಡ್ಸ್ ಜೊತೆ ಇರ್ತೀಯಾ ಹೊಸ ಫ್ರೆಂಡ್ಸ್ ಜೊತೆ ಸುತ್ತಾಡ್ತೀಯಾ ತಿಂತೀಯಾ ಕೂತ್ಕೋತೀಯಾ ಮಾತಾಡ್ತೀಯಾ ಇವಾಗ ನಿನ್ ಲೈಫಲ್ಲಿ ಏನ್ ಚೇಂಜ್ ಆಗಿದೆ ನಾನು ಇವಾಗ ಬರ್ಬೇಕಾದ್ರೆ ಗಾಡಿ ಅದೇ ಯೋಚನೆ ಮಾಡ್ಕೊಂಡ್ ಬರ್ತಿದ್ದೆ ಎಷ್ಟು ಚೇಂಜ್ ಆಯ್ತಲ್ಲ ನನ್ನ ಲೈಫು ಅಣ್ಣ ಯಾವಾಗ್ಲೂ ಬಡ್ಕೊಳ್ಳೋನು ಇವಾಗ ನಾನು ಸ್ಕೂಲ್ ಟೈಮ್ನ ಬಡ್ಕೊಳ್ಳೋನು ಸರ್ಕಲ್ ಚೇಂಜ್ ಮಾಡು ನೀವು ಸರ್ಕಲ್ ಚೇಂಜ್ ಮಾಡಿದ್ರೆ ನಿನ್ ಲೈಫ್ ಚೇಂಜ್ ಆಗುತ್ತೆ ನಿನ್ನ ದಿವಸ ರೂಟೀನ್ ಚೇಂಜ್ ಆಗುತ್ತೆ ನಿನ್ ಬಿಹೇವಿಯರು ನಾವು ಯೋಚನೆ ಮಾಡೋ ರೀತಿ ಎಲ್ಲ ಚೇಂಜ್ ಆಗುತ್ತೆ ಆಗಿದೆ ಈಗ ತುಂಬಾ ಆಗಿದೆ ನನ್ನ ಫೋನ್ ತೊಗೊಳಕ್ ಕಾರಣನೇ ಅದು ನನ್ನ ಲೈಫಲ್ಲಿ ಯಾವತ್ತೂ ನನ್ನ ಫೋನ್ ತೊಗೊಂಡಿರ್ಲಿಲ್ಲ ಸೊ ನನ್ನ ಫಸ್ಟ್ ನನ್ನ ಆಸೆ ಇತ್ತು 16 Pro ನನ್ನ ಯಾವ್ದು ಇವತ್ತು Pro Max ತೊಗೊಬೇಕಂತ ಆಸೆ ಇತ್ತು ಸೊ ಸರ್ಕಲ್ ಚೇಂಜ್ ಮಾಡಿ ನನ್ನ ಥಿಂಕಿಂಗ್ ಅದ್ರ ಸೇವಿಂಗ್ಸ್ ಬಗ್ಗೆ ಹೆಂಗ್ ದುಡ್ಡು ಮಾಡ್ಬೇಕು ನನ್ನ ಕೆಲ್ಸದ ಬಗ್ಗೆ
ಯೋಚನೆ ಮಾಡಿ ಓಕೆ, ಬಿಕಾಸ್ ನಾನು ಫಸ್ಟ್ ದುಡಿಬೇಕಾದ್ರೆ ನಾನು ಫಸ್ಟ್ ದುಡ್ಡು ಮಾಡೋದು ಬರೀ ಊಟ ಸುತ್ತಾಡೋದು ಎಂಜಾಯ್ ಮಾಡಬೇಕು. ಸರ್ಕಲ್ ಹಂಗಿತ್ತು, ನೀನು ದುಡ್ಡು ನೀನು ಕೊಡ್ತು, ನಾನು ದುಡ್ಡು ನಾನು ಕೊಡ್ತೀನಿ ಹಂಗಿತ್ತು. ಬಟ್ ಸರ್ಕಲ್ ಚೇಂಜ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಆಲ್ವೇಸ್ ಹ್ಯಾವ್ ಫ್ರೆಂಡ್ಸ್ ಹೂ ಆರ್ ಡೂಯಿಂಗ್ ಗ್ರೇಟರ್ ದೆನ್ ಯು. ನಿಮ್ಮಿಂದ ಸಕ್ಕತ್ತಾಗಿ ಲೈಫಲ್ಲಿ ಮಾಡ್ತಿರೋರು. ಅಂದ್ರೆ ಇರೋ ಫ್ರೆಂಡ್ಸ್ ನ ನೀವು ಬಿಟ್ಬಿಡ್ಬೇಕು, ದೂರ ಆಗ್ಬೇಕು ಅಂತಲ್ಲ. ನಿಮ್ ಫ್ರೆಂಡ್ಸ್ ರಾಂಗ್ ದಾರಿಲಿ ಹೋಗ್ತಿದ್ರೆ ಅವ್ರನ್ನು ನೀವು ಕರೆಕ್ಟ್ ಮಾಡ್ಬೇಕು ಅಂಡ್ ಕರೆಕ್ಟ್ ಫ್ರೆಂಡ್ಸ್ ಜೊತೆ ಇರಬೇಕು. ದಿಸ್ ಇಸ್ ಅ ಲೆಸನ್. ಇನ್ನೊಂದು ತುಂಬಾ ಕೈ ಸತ್ಯ ಹೇಳ್ತೀನಿ, ಸಿ ವಿ ಲೂಸ್ ಅ ಲಾಟ್ ಆಫ್ ಪೀಪಲ್, ವಿ ಲೂಸ್ ಆಲ್ ದ ಫ್ರೆಂಡ್ಸ್ ವೆನ್ ಇಟ್ ಕಮ್ಸ್ ಟು ಪರ್ಟಿಕ್ಯುಲರ್ ಟೈಮ್. ನಮ್ಮ ಲೈಫಲ್ಲಿ ನಾವು ಫ್ರೆಂಡ್ಸ್ನ ಕಳ್ಕೊತಾ ಹೋಗ್ತಾ ವೆನ್ ಯು ಲೂಸ್ ಫ್ರೆಂಡ್ಸ್ ಯು ಗ್ರೋ ಅಂತ ಹೇಳ್ತಾರೆ. ಆ ತರ ನಾವು ಫ್ರೆಂಡ್ಸ್ನ ನಾವು ಅವ್ರವ್ರ ಲೈಫಲ್ಲಿ ಬಿಸಿ ಆಗ್ತಾರೆ, ನಾವು ನಮ್ಮ ಲೈಫಲ್ಲಿ ಬಿಸಿ ಆಗ್ತೀವಿ. ಆಗ್ತಾ ಹೋಗುತ್ತೆ. ಸೊ ಅದೇ ತರ ನೀವು ಪ್ರಿಪೇರ್ ಆಗಿರ್ಬೇಕು ಅದಕ್ಕೆ. ನೆವರ್ ಬಿ ಡಿಪೆಂಡೆಂಟ್ ಆನ್ ಎನಿ ಒನ್ ಅಂಡ್ ಆಲ್ಸೋ ಕೀಪ್ ಅ ರೈಟ್ ಸರ್ಕಲ್ ಹೂ ಮೋಟಿವೇಟ್ಸ್ ಯು ಟು ಡೂ ಅ ಲಾಟ್ ಆಫ್ ಥಿಂಗ್ಸ್. ನೀವು ತಪ್ಪು ಮಾಡ್ತಿರೋ ತಪ್ಪು ಅಂತ ಹೇಳೋ ಫ್ರೆಂಡ್ ಇರಬೇಕು. ನೀವು ಸರಿ ಮಾಡ್ತಿದ್ರೆ ಏನೋ ಮಾಡಿದೆ ಅನ್ನೋ ತರ ಇರಬೇಕು. ಸರಿ ಮಾಡ್ತಿರೋ ಟಾಪ್ ಗೇರ್ಸ್ ಫ್ರೆಂಡ್ ಇರಬಾರ್ದು. ಅದನ್ನ ಹೇಳ್ತಾ ರಿಯಾನ್ ಅವರೇ, ನೀವ್ಯಾರು ಫ್ರೆಂಡ್ಸ್ ಬಗ್ಗೆ ಹೇಳ್ತೀರಾ? ಫ್ರೆಂಡ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ? ಫ್ರೆಂಡ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ದು ಒಂದ್ ಫೀಲಿಂಗ್ ಶೇರ್ ಮಾಡ್ಕೊಳಕ್ ಒಳ್ಳೆ ಫ್ರೆಂಡ್ ಇರ್ಬೇಕಲ್ಲ ಲೈಫಲ್ಲಿ. ಒಂದ್ ಫ್ರೆಂಡ್ ಇರ್ಬೇಕಲ್ಲ, ಖಂಡಿತ ಇರ್ಬೇಕು. ಖಂಡಿತ. ಇನ್ನೊಂದೇನ್ ಗೊತ್ತಾ, ಯಾರು ದೌಲತ್ ತಗೊಳಲ್ಲ, ಏನು ತಗೊಳಲ್ಲ. ನಮ್ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡ್, ನಮ್ ಕಷ್ಟಕ್ಕೆ ಒಂದು ಅವ್ಳು ಕೊಡೋದ್ ಬೇಡ, ನಮ್ಗೆ ಧೈರ್ಯ ಹೇಳ್ತಾರಲ್ಲ ಅದು ಫ್ರೆಂಡ್ಶಿಪ್. ಏನು ಆಗಲ್ಲ, ಧೈರ್ಯದಿಂದ ಇರು ಅಂತಾರಲ್ಲ ಅದು ಫ್ರೆಂಡ್ಶಿಪ್. ಸಮಟೈಮ್ಸ್ ನಾವು ಬೆಸ್ಟ್ ಫ್ರೆಂಡ್ ಅನ್ಕೊಂಡಿರ್ತೀರಿ, ಎಲ್ಲ ಅವ್ರೇ ಅನ್ಕೊಂಡಿರ್ತೀರಿ. ಒಂದು ಸಣ್ಣ ವಿಷಯ ಏನಾದ್ರು ಒಂದು ನೋಡ್ಬಿಟ್ರೆ ತುಂಬಾ ಫೀಲ್ ಆಗತ್ತೆ. ಅಲ್ಲ ಈಗ ನಾನು ಹೇಳ್ತಿರೋದು, ನೀವು ದಿನ ಮಾತಾಡ್ತಿದ್ದ ಫ್ರೆಂಡ್ ಇವಾಗ ದಿನ ಮಾತಾಡ್ತಿಲ್ಲ, ಆ ಫೀಲಿಂಗ್ ಹೆಂಗಿರುತ್ತೆ? ಖಂಡಿತ ಒಂಥರ ಬೇಸರ ಅನ್ಸುತ್ತೆ ಮನಸ್ಸು. ಒಂಥರ ಏನಪ್ಪ ಬೆಳಗ್ಗೆ ಎದ್ರೆ ದಿನ ಮಾತಾಡ್ತಾ ಇದೆ, ದಿನ 1 ಗಂಟೆ 2 ಗಂಟೆ ಮಾತಾಡ್ತಾ ಇದೆ, ಸೊ ಏನೋ ಒಂಥರ ಇದಾಯ್ತಲ್ಲ ಅಂತ ಒಂಥರ ಫೀಲಿಂಗ್ ಬಂದೇ ಬರುತ್ತೆ. ನನ್ನ ಲೈಫಲ್ಲಿ ಐ ಆಮ್ ಬ್ಲೆಸ್ಡ್ ವಿತ್ ಸಂಜಯ್. ಅವನು ಅವಾಗ್ಲೂ ಇವಾಗ್ಲೂ ಇದ್ದಾನೆ. ಸೊ ನನ್ನ ಏನೇ ಪ್ರಾಬ್ಲಮ್ಸ್ ಇದ್ರು ಐ ಶೇರ್, ಐ ಟಾಕ್ and we talk to each other. That is there, but he right now is busy in his life. ಅದೇನೋ ವರ್ಕ್ ನಡೀತಾ ಇದೆ. ಅದ್ ಬಿಟ್ರೆ ಸೀಮಾ ಸೋನು ಅವರೇ, ನೀವು ಫ್ರೆಂಡ್ಸ್ ಬಗ್ಗೆ ಏನ್ ಹೇಳ್ತೀರಾ? ಫ್ರೆಂಡ್ಸ್ ಬಗ್ಗೆ ಏನ್ ಹೇಳ್ತೀರಾ? ಫ್ರೆಂಡ್ಸ್ ಎಷ್ಟು ಇಂಪಾರ್ಟೆಂಟ್? ತುಂಬಾ ಇಂಪಾರ್ಟೆಂಟ್. ಹೌದಾ? ಯಾವ ತರ? ಇದು 2 ನಿಮಿಷ ಇವಾಗ ತಾನೆ. ಅಕ್ಕ ಹುಡುಗಿ ಫ್ರೆಂಡ್ಸ್ ನಂಗೂ ತುಂಬಾ ಇಂಪಾರ್ಟೆಂಟ್. ಲೇ ನಿಮ್ಮ ಅಕ್ಕ ಹುಡುಗಿ ಫ್ರೆಂಡ್ಸ್ ನಿಮ್ಗೆ ಅಕ್ಕ ಆಗ್ಬೇಕು. ನಿಮ್ಗೂ ಅಕ್ಕನೇ ಆಯ್ತು. ಅಕ್ಕ ಅನ್ಬೇಡಪ್ಪ ನೀನು ಮೇಡಮ್ ಅನ್ನು. ಕಾಲ್ಮಿ ಮೇಡಮ್, ಕಾಲ್ಮಿ ಮ್ಯಾಮ್ ಮೇಡಮ್, ಕಾಲ್ಮಿ ಮ್ಯಾಮ್ ಅಷ್ಟೇ ಅಕ್ಕ. ಅಕ್ಕ ಫ್ರೆಂಡ್ಸ್ ನಮಗೂ ಫ್ರೆಂಡ್ಸ್ ಇದೆ. ಸೋನು ಹೇಳು, ಫ್ರೆಂಡ್ಸ್ ಅಂದ್ರೆ ಏನು? ಫ್ರೆಂಡ್ಸ್ ಅಂದ್ರೆ ಕೆಲವೊಂದು ಫ್ಯಾಮಿಲಿ ಹತ್ರ ಹೇಳ್ಕೊಳಕ್ ಆಗಲ್ಲ, ಸೊ ಅವಾಗ ಫ್ರೆಂಡ್ಸ್ ಬೇಕಾಗುತ್ತೆ. ವೇರ್ ವಿ ಫೀಲ್ ವೆರಿ ಕಂಫರ್ಟಬಲ್, ಒಂದು ಶೇರ್ ಮಾಡ್ಕೊಡೋದ್ರಲ್ಲಿ ಹ್ಯಾಪಿನೆಸ್ ಇರ್ಲಿ ಸ್ಯಾಡ್ನೆಸ್ ಇರ್ಲಿ ಎಲ್ಲಾನು ಫ್ರೆಂಡ್ಸ್ ನ ಹೆಂಗ್ ಚೂಸ್ ಮಾಡ್ಬೇಕು? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವ ಫ್ರೆಂಡ್ ಸರ್ಕಲ್ ನ ನಾವು ಚೂಸ್ ಮಾಡ್ತೀವಿ ಅದು ಇಂಪಾರ್ಟೆಂಟ್. ಸೊ ಗೈಸ್, ನಮ್ಮ ಅಕ್ಕ ಹೇಳ್ದಂಗೆ ನನ್ಗೆ ಈ ತರ ತಮ್ಮ ಬೇಕು ಅಂತ ಚೂಸ್ ಮಾಡಕ್ಕಾಗಿಲ್ಲ, ಈ ತರ ಅಕ್ಕ ಬೇಕು ಅಂತ ಚೂಸ್ ಮಾಡಕ್ಕಾಗಿಲ್ಲ, ನಂಗೆ ಈ ತರ ಅಮ್ಮ ಬೇಕು ಅಂತ ಚೂಸ್ ಮಾಡಕ್ಕಾಗಿಲ್ಲ. ಬಟ್ ಫ್ರೆಂಡ್ ನ ನಾನು ಚೂಸ್ ಮಾಡ್ಬೋದು. ಸೊ ಚೂಸ್ ಅ ರೈಟ್ ಫ್ರೆಂಡ್ ವೆನ್ ಯು ಫೀಲ್ ದಟ್ ಏನೋ 2 ಕಡೆ ಆಟ ಆಡ್ತವನೆ ಅಂದಾಗ ನೀವು ಕಾಮ್ ಆಗಿ ಬಿಟ್ಬಿಡಿ ಅಂಡ್ ಜಗಳಗಳು ಮಾಡ್ಕೋಬಿಡಿ, ಕಾನ್ಫ್ಲಿಕ್ಟ್ಸ್ಗಳು ಮಾಡ್ಕೋಬಿಡಿ. ಸೊ ಇದನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಹೇಳ್ಬಿಡಿ, ಬಾಯ್. ಸೊ ಈ ವಿಡಿಯೋಲಿ ಏನೋ ಒಂದು ಕಲ್ತ್ರಿ ಅನ್ಕೊಂಡು ನಾನು ಈ ಬ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ಅಂದ್ರೆ ನಾಳೆ ಥ್ಯಾಂಕ್ಸ್ ಸೊ ಮಚ್ ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್. ಅಂಡ್ ಆಲ್ಸೋ ಒನ್ ಮೋರ್ ಅಪ್ಡೇಟ್, ನಾಳೆ ಬ್ಲಾಗ್ ಟುಮ್ ಮಾಡ್ತಾನೆ. ಟುಮ್ ಫುಲ್ ಬ್ಲಾಗ್ ಮಾಡ್ತಾನೆ, ನಾನು ಇರಲ್ಲ ಬ್ಲಾಗ್ ಅಲ್ಲಿ. ಆಮೇಲೆ ನಾನೊಂಚೂರು ಏನೋ ತೋರಿಸ್ತಾ ಅಂದ್ರೆ ಈಗ ಟುಮ್ಗೆ ಬ್ಯಾನ್ ಜಾಸ್ತಿ. ನಾವೆಲ್ಲ ಏನು ಟುಮ್ ಮುಂದೆ ಅಲ್ವಾ? ನಾವೆಲ್ಲ ಏನು ಟುಮ್ ಮುಂದೆ ಎಲ್ಲ ಕಮೆಂಟ್ ಟುಮ್. ಆಯ್ತು ಗೈಸ್, ಇನ್ಮೇಲೆ ನಾನ್ ವ್ಲಾಗ್ ಮಾಡಲ್ಲ, ನಿಮ್ಮ ಫೇವ್ರೆಟ್ ಟುಮ್ ಮಾಡ್ತಾನೆ. ನಾಳೆ ವ್ಲಾಗ್ ಟುಮ್ ಲೈಫ್ ಹೇಗಿರುತ್ತೆ ಅಂತ. ಸೊ ನಾಳೆ ಟುಮ್ ಇರ್ತಾನೆ, ಅವ್ನ್ ವ್ಲಾಗ್ ಮಾಡ್ತಾನೆ, ಅವ್ನ ಲೈಫ್ ಹೇಗಿದೆ ಅಂತ ಎವ್ರಿ ಡೇ. ಸೊ ನೋಡಿ, ಬಾಯ್. ಎಂಡ್ ಮಾಡ್ಬಿಡಪ್ಪ. ನಾಳೆ ಗುಡ್ ಮಾರ್ನಿಂಗ್ ನೀನೇ ಹೇಳ್ಬೇಕು. ಇಲ್ಲಪ್ಪ ಹೇಳು, ಒಂದ್ ದಿವಸ ಪಾಪ ಮಾಡ್ಕೊಂಡ್ಬಿಡು. ಇದ್ಮೇಲೆ ಅವನೇ, ನಾನ್ ಸಿಗಲ್ಲ. ಬಾಯ್. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ.